ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ ಕೌಂಟರ್ ಟಾಪನ್ನು ಹೇಗೆ ರೀಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ ಅಂತ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಕಿಚನ್ ನೋಡಿ ಇವಾಗ ಹೀಗೆ ಕಾಣಿಸ್ತಾ ಇದೆ. ನೀವು ನನ್ನ ಫಾಲೋವರ್ ಆಗಿದ್ದಲ್ಲಿ ಈ ಕಿಚನ್ ಕೌಂಟರ್ ಟಾಪ್ನ ಆರ್ಗನೈಸೇಷನ್ನ ವಿಡಿಯೋವನ್ನು ನೀವು ಖಂಡಿತವಾಗಿಯೂ ನೋಡಿರ್ಬೋದು. ಇಲ್ಲವಾದಲ್ಲಿ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ, ನೀವಲ್ಲಿ ಚೆಕ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಬಿಫೋರ್ ಲುಕ್ ಆಫ್ ಮೈ ಕಿಚನ್. ಎಲ್ರಿಗೂ ಚಾನಲಿಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಮೊದಲಿಗೆ ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಹಾಗೂ ಆರ್ಗನೈಸೇಷನಿಗೆ ನಾನು ಹೊಸ ಆರ್ಗನೈಸರ್ ಪರ್ಚೇಸ್ ಮಾಡಿದ್ದೇನೆ. ಈ ಕಿಚನ್ ರ್ಯಾಕನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೇನೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಹಾಗೂ ಮೆಟಲಿಂದ ಮಾಡಿರುವಂಥದ್ದು. ಇನ್ನು ಇದರ ಮೇಲೆ ಯಾವುದೇ ಸ್ಕ್ರ್ಯಾಚಸ್ ಬೀಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಯೂಸ್ ಮಾಡದೇ ಇರುವಂಥ ಹ್ಯಾಂಡ್ ಕರ್ಚೀಫನ್ನು ಈ ಥರ ಫೋಲ್ಡ್ ಮಾಡಿ ಅದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇದರ ಬದಲಿಗೆ ನೀವು ಟಿಶ್ಯೂ ಪೇಪರ್ ಇಲ್ಲಾಂದರೆ ಲೈನರ್ ಕೂಡ ಹಾಕ್ಕೊಳ್ಬೋದು. ಇನ್ನು ಇದರಲ್ಲಿ ನಾನು ನನ್ನ ಡ್ರೈ ಫ್ರೂಟ್ಸನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಡ್ರೈ ಫ್ರೂಟ್ಸನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ರ್ಯಾಕ್ ಬೇಕಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಹೀಗೆ ಇಡೋದ್ರಿಂದ ಮಕ್ಕಳು ಕೂಡ ಇದನ್ನು ಅವರಿಗೆ ಬೇಕಾದಾಗ ಡ್ರೈ ಫ್ರೂಟ್ಸನ್ನು ತೆಗೆದು ತಿನ್ಕೊಳ್ಬೋದು. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಡೆಕೋರೇಟಿವ್ ಐಟಮನ್ನು ಇಟ್ಬಿಟ್ಟು ನಾನು ಇದನ್ನು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇನ್ನು ಕೆಳಗಿನ ರ್ಯಾಕಲ್ಲಿ ನಾನು ಕಾಫಿ ಆರ್ ಟೀ ಸ್ಟೇಷನ್ ಅಂತ ಹೇಳ್ಬೋದು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ಡೆಕೋರೇಟ್ ಮಾಡಲಿಕ್ಕೋಸ್ಕರ ನಾನು ಇಲ್ಲಿ ಚಾಪಿಂಗ್ ಬೋರ್ಡಲ್ಲಿ ಮಾಡಿರುವಂಥ ಈ ನನ್ನ ಬೋರ್ಡ್ ಇದೆ, ಅದನ್ನು ಇಡ್ತಾ ಇದ್ದೇನೆ. ಇನ್ನು ಅಲ್ಲಿ ಇಲ್ಲಿ ಕೆಲವೊಂದು ಡೆಕೋರೇಟಿವ್ ಐಟಮನ್ನು ಹ್ಯಾಂಗ್ ಮಾಡಿ ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಸೈಡಲ್ಲಿ ನಾನು ಚಪಾತಿ ಮಣೆಯನ್ನು ಯೂಸ್ ಮಾಡಿರುವಂತಹ ಒಂದು ಟ್ರೇಯನ್ನು ಇಡ್ತಾ ಇದ್ದೇನೆ. ಇನ್ನು ಕಿಚನಲ್ಲಿ ಕೂಡ ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡೋದ್ರಿಂದ ಅದರ ಸುಂದರತೆ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲಿ ನಾನು ಬೆಳಕು ಬರೋದ್ರಿಂದ ಸ್ವಲ್ಪ ಲೈವ್ ಪ್ಲಾಂಟ್ಸನ್ನು ಇಟ್ಟಿದ್ದೇನೆ. ಇನ್ನು ಅಗತ್ಯಕ್ಕೆ ಅನುಸಾರಾಗಿ ನಾನು ಇಲ್ಲಿ ಕೆಲವೊಂದು ಐಟಮ್ಸನ್ನು ಇಟ್ಕೊಳ್ತೇನೆ. ಇದು ಒಂದು ಸಣ್ಣ ಎಲೆಕ್ಟ್ರಿಕ್ ಕಪ್, ಇದರಲ್ಲಿ ಇನ್ಸ್ಟೆಂಟಾಗಿ ನೀವೇನೇ ಬಿಸಿ ಮಾಡಿಕೊಂಡು ಕುಡಿಬೋದು. ಇಲ್ಲೇ ಪ್ಲಗ್ ಪಾಯಿಂಟ್ ಇರೋದ್ರಿಂದ ನಾನು ನನ್ನ ನೀರಿನ ಕೆಟಲನ್ನು ಕೂಡ ಇಲ್ಲೇ ಇಡ್ತಾ ಇದ್ದೇನೆ. ಇನ್ನು ವಯರ್ ಎದುರಿಗೆ ಕಾಣಿಸೋದು ಬೇಡ ಅಂಥೇಳಿ ನಾನು ಇದನ್ನು ಆ ರ್ಯಾಕ್ನ ಹಿಂದ್ಗಡೆಯಿಂದ ಹೈಡ್ ಮಾಡ್ತಾ ಇದ್ದೇನೆ. ಇನ್ನು ಪಕ್ಕದಲ್ಲಿ ಒಂದು ಕಟ್ಲೆರಿ ಹೋಲ್ಡರಲ್ಲಿ ನಾನು ನನ್ನ ವುಡನ್ ಸ್ಪ್ಯಾಚುಲಾಸನ್ನು ಇಟ್ಕೊಳ್ತಾ ಇದ್ದೇನೆ. ಈ ಕಟ್ಲೆರಿ ಹೋಲ್ಡರನ್ನು ನಾನು ಮಾರ್ಕೆಟ್ 99ಇಂದ ಪರ್ಚೇಸ್ ಮಾಡಿರೋದು. ಈ ಥರದ ಹೋಲ್ಡರ್ಸ್ ನಿಮಗೆ ಆನ್ಲೈನ್ ಕೂಡ ಸಿಗ್ತದೆ. ಇನ್ನು ಸ್ಟವ್ನ ಇನ್ನೊಂದು ಸೈಡ್ನ ಕಾರ್ನರನ್ನು ನಾನೀಗ ಆರ್ಗನೈಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಆರ್ಗನೈಸರನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ಬೋದು. ಇದನ್ನು ನಾನು ಅಮೆಝಾನಿಂದಲೇ ಪರ್ಚೇಸ್ ಮಾಡಿರುವಂಥದ್ದು. ಇದರಲ್ಲಿ ನಾನು ನನ್ನ ಆಯಿಲ್ ಜಾರ್ ಹಾಗೂ ಗೀಯ ಬಾಟಲನ್ನು ಇಡ್ತಾ ಇದ್ದೇನೆ. ಅಡುಗೆಗೆ ನಾನು ಖಾಲಿ ತೆಂಗಿನೆಣ್ಣೆ ಹಾಗೂ ರೈಸ್ ಬ್ರಾನ್ ಆಯಿಲನ್ನು ಯೂಸ್ ಮಾಡ್ತೇನೆ, ಅದನ್ನು ಮಾತ್ರ ಇಟ್ಕೊಂಡಿದ್ದೇನೆ. ಇನ್ನು ಈ ಘೀ ಬಾಟಲ್ ಕೂಡ ಹಾಗೆ, ಇದರಲ್ಲಿ ಇರುವ ಘೀ ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಮನೆಯಲ್ಲಿ ತುಪ್ಪವನ್ನು ಹೇಗೆ ತಯಾರಿಸ್ಬೋದು ಅನ್ನೋ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡಬಹುದು. ಇನ್ನು ಈ ಥರದ ಮಗ್ಗಲ್ಲಿ ನಾನು ಎಕ್ಸ್ಟ್ರಾ ಸ್ಪ್ಯಾಚುಲಾಸ್ ಎಲ್ಲ ಏನಿದೆ ಅದನ್ನು ಇಟ್ಕೊಳ್ತಾ ಇದ್ದೇನೆ. ಇನ್ನು ಕಾರ್ನರ್ನ ಆರ್ಗನೈಸರಲ್ಲಿ ಲೈಟರ್ ಹಾಗೂ ಯುಟೆನ್ಸಿಲ್ ಹೋಲ್ಡರನ್ನು ಇಟ್ಕೊಂಡಿದ್ದೇನೆ. ಇನ್ನು ಕೆಳಗಿನ ಈ ಶೆಲ್ಫಲ್ಲಿ ಕೂಡ ನಾನು ದಿನನಿತ್ಯ ಬಳಕೆಯ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ತಾ ಇದ್ದೇನೆ. ಇನ್ನು ಈ ಕಾರ್ನರಲ್ಲಿ ನಾನು ಒಂದು ಪ್ಲ್ಯಾಂಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾವುದೇ ಕಾರ್ನರ್ ಇರ್ಬೋದು, ನೀವು ಗ್ರೀನರಿ ಆ್ಯಡ್ ಮಾಡ್ತಾ ಇದ್ದಾಗೆ ಅದರ ಲುಕ್ಕೇ ಚೇಂಜ್ ಆಗುತ್ತೆ. ಇನ್ನು ಈ ಕಡೆ ನನ್ನ ಸ್ಪೈಸ್ ರ್ಯಾಕನ್ನು ಇಡ್ತಾ ಇದ್ದೇನೆ. ಈ ರ್ಯಾಕಲ್ಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇರೋ ಕಾರಣ ಅದರಲ್ಲಿ ಇನ್ನೂ ಕೆಲವೊಂದು ಮಸಾಲೆ ಡಬ್ಬ ಇರಬಹುದು, ಏನನ್ನೇ ಒಂದು ನಿಕ್ನಾಕ್ ವಸ್ತುಗಳನ್ನು ಜೋಡಿಸ್ಕೊಳ್ಬೋದು. ಆದರೆ ಸದ್ಯಕ್ಕೆ ನಾನು ಇವಾಗ ಅದರಲ್ಲಿ ಏನೂ ಇಡ್ತಾ ಇಲ್ಲ. ಇನ್ನು ಸೈಡಲ್ಲಿ ಒಂದು ವುಡನ್ ಟ್ರೇಯಲ್ಲಿ ನಾನು ಕಲ್ಲುಪ್ಪು ಹಾಗೂ ಪೌಡರ್ ಉಪ್ಪನ್ನು ಇಟ್ಕೊಳ್ತಾ ಇದ್ದೇನೆ. ಇನ್ನು ಇದರಲ್ಲಿ ನನ್ನ ಚಾಪಿಂಗ್ ಬೋರ್ಡ್ ಹಾಗೂ ಒಂದು ಸಣ್ಣ ಟ್ರೇಯನ್ನು ಕೂಡ ನಾನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ನನ್ನ ಅಡುಗೆ ಕೋಣೆಯಲ್ಲಿ ಎದುರು ಬದುರಾಗಿ 2 ಕೌಂಟರ್ ಟಾಪ್ಸ್ ಇದೆ. ಇನ್ನು ಇದರ ಕಾರ್ನರಲ್ಲಿ ನಾನು ಮುಂಚೆ ಯೂಸ್ ಮಾಡ್ತಿದ್ದ ರ್ಯಾಕನ್ನು ಇಲ್ಲಿ ಶಿಫ್ಟ್ ಮಾಡಿದ್ದೇನೆ. ಇನ್ನು ಇದರಲ್ಲಿ ನಾನು ರೆಗ್ಯುಲರ್ ಯೂಸ್ ಮಾಡುವ ವಾಟರ್ ಬಾಟಲನ್ನು ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಡೆಕೋರೇಟಿವ್ ಪರ್ಪಸ್ ಆಗಿ ಒಂದು ಗ್ರೀನ್ ಪ್ಲ್ಯಾಂಟನ್ನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ. ಇನ್ನು ಇದರ ಬದಿಯಲ್ಲಿ ನಾನು ಈ ಮಣ್ಣಿನ ಹೂಜೆ ಇದೆಯಲ್ಲ, ನೀರು ತುಂಬಿಸುವಂಥದ್ದು, ಅದನ್ನು ಇಟ್ಕೊಳ್ತಾ ಇದ್ದೇನೆ. ಇನ್ನು ಈ ಕಾರ್ನರಲ್ಲಿ ಕಾರ್ಡ್ಬೋರ್ಡ್ ಯೂಸ್ ಮಾಡಿರುವಂಥ ಒಂದು ಕಿಚನ್ ನೇಮ್ ಪ್ಲೇಟನ್ನು ಇಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಗ್ರೀನರಿಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದೇ ಕಡೆಯಲ್ಲಿ ಗ್ರೀನರಿ ಜಾಸ್ತಿ ಅಂತ ಅನಿಸ್ತು, ಹಾಗಾಗಿ ನಾನು ಬಾಟಲ್ಸನ್ನು ಶಿಫ್ಟ್ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಇನ್ನೊಂದು ಕಾರ್ನರಲ್ಲಿ ಇದು ಬಾಟಲ್ ಸ್ವಲ್ಪ ಸೇಫ್ ಆಗೂ ಇರುತ್ತದೆ. ಇನ್ನು ಇದರ ಕೆಳಗಿನ ಶೆಲ್ಫಲ್ಲಿ ಕೂಡ ಬೇಕಾದ ವಸ್ತುಗಳನ್ನು ಇಟ್ಟು ನಾನು ಆರ್ಗನೈಸ್ ಮಾಡ್ತಾ ಇದ್ದೇನೆ ಹಾಗೂ ನನ್ನ ಫ್ರೂಟ್ ಬಾಸ್ಕೆಟ್ ಕೂಡ ಇಲ್ಲೇ ಬರುತ್ತೆ. ಹೀಗೆ ಈ ಸಲ ನಾನು ಸಿಂಪಲ್ ಆಗಿ ನನ್ನ ಕಿಚನನ್ನು ಆರ್ಗನೈಸ್ ಹಾಗೂ ಡೆಕೋರೇಟ್ ಮಾಡಿ ಇಟ್ಟಿದ್ದೇನೆ.
ಸೊ ಕೊನೆಗೆ ನಮ್ಮ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಅಂತ ಬನ್ನಿ ನೋಡೋಣ. ಇವತ್ತಿನ ಕೌಂಟರ್ ಟಾಪನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮಲ್ಲಿರೋ ವಸ್ತುಗಳನ್ನೇ ಆಚೆ ಈಚೆ ಇಟ್ಬಿಟ್ಟು ನಾವು ಅದನ್ನು ರೀಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಇನ್ನು ನಿಮ್ಮಲ್ಲಿ ಡೆಕೋರೇಟಿವ್ ಐಟಮ್ ಇಲ್ಲ ಅಂತ ಹೇಳಿದರೆ ನೀವು ಕೆಲವೊಂದು ಕಾರ್ಡ್ಬೋರ್ಡ್ ಇರ್ಬೋದು ಅಥವಾ ಯಾವುದೇ ವೇಸ್ಟ್ ಮೆಟೀರಿಯಲ್ ಇರ್ಬೋದು, ಅದನ್ನು ಪೇಂಟ್ ಮಾಡಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾನು ಕೂಡ ಹಲವೊಂದು ವೇಸ್ಟ್ ಮೆಟೀರಿಯಲಿಂದ ಮಾಡಿರುವಂಥ ಐಟಮ್ಗಳನ್ನು ಇಲ್ಲಿ ಡೆಕೋರೇಷನಿಗಂತ ಇಟ್ಟಿದ್ದೇನೆ. ಇನ್ನು ಇಲ್ಲಿನ ಯಾವುದೇ ಒಂದು ವಸ್ತುಗಳ ಮೇಲೆ ನಿಮ್ಗೆ ಯಾವುದೇ ಕ್ವೈರಿ ಇದ್ದಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಇವತ್ತಿನ ಈ ಆರ್ಗನೈಸೇಷನ್ನಿಂದ ನಿಮಗೂ ಕೆಲವೊಂದು ಐಡಿಯಾಸ್ ಸಿಕ್ಕಿರಬಹುದು ಅಂತ ನಾನು ಭಾವಿಸ್ತೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಇನ್ನು ನೀವು ಚಾನಲಿಗೆ ಹೊಸಬರಾಗಿದ್ದಲ್ಲಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.